ಸ್ಥಿರಾಸನದಲ್ಲಿ ಕುಳಿತುಕೊಂಡು ಪ್ರಾಣಾಯಾಮ ಮಾಡ್ತಾ ಭಗವಂತನ ಸ್ಥಿರ ರೂಪ, ಸಂಚರಿಸುವ ರೂಪ, ನಿಂತಿರುವ ರೂಪ, ಶಯನ ರೂಪ, ಹೀಗೆ ಯಾವುದೇ ರೂಪವಾದ ಭಗವಂತನನ್ನು ಬೇಕಾದರೂ ಚಿಂತನೆ ಮಾಡಬಹುದು. ಭಗವಂತನ ಪಾದದಲ್ಲಿ ವಜ್ರಾಯುಧ, ಗದೆ, ಪದ್ಮ, ಅಂಕುಶ, ಧ್ವಜ ಇವೆಲ್ಲ ರೇಖೆಗಳಿರ್ತಕ್ಕಂಥ ಪಾದಗಳನ್ನು ಧ್ಯಾನ ಮಾಡಬೇಕು. ನೋಡಿದ್ರ ಭಗವಂತನ ಪಾದದಲ್ಲಿ ಎಷ್ಟೊಂದು ರೇಖೆಗಳಿವೆ. ಅದಕ್ಕೆ ಪಾದವನ್ನು ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡಬೇಕು. ಮೊದಲು ವಜ್ರಾಯುಧ ಅಂದರೆ ಇಂದ್ರ ತನ್ನ ವಜ್ರಾಯುಧದಿಂದ ಬೆಟ್ಟಗಳನ್ನೇ ಪುಡಿ ಪುಡಿ ಮಾಡ್ತಾ ಇದ್ದಾನಂತೆ. ಹಾಗೆ ಭಗವಂತನ ಪಾದದಲ್ಲಿ ವಜ್ರಾಯುಧವನ್ನು ಸ್ಮರಣೆ ಮಾಡಿದರೆ ಆ ಭಗವಂತ ನಮ್ಮ ಪಾಪದ ಬೆಟ್ಟವನ್ನು ನಾಶ ಮಾಡ್ತಾ ಇದ್ದಾನೆ. ವಜ್ರಾಯುಧವನ್ನು ಧ್ಯಾನ ಮಾಡಬೇಕು. ನಾವು ಎಷ್ಟೋ ಜನ್ಮಗಳಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಪಾಪದ ಒಂದು ಬೆಟ್ಟ ಇದೆ, ಆ ಬೆಟ್ಟನ ತುಂಡು ಮಾಡ್ತಾ ಇದ್ದಾನೆ. ಪದ್ಮ ಲಕ್ಷ್ಮೀ ದೇವಿಯ ಸಂಕೇತ ಅಂತ ಹೇಳ್ತಾರೆ. ಲಕ್ಷ್ಮಿಯನ್ನು ಸ್ಮರಣೆ ಮಾಡಿದರೆ ನಮಗೆ ಲಕ್ಷ್ಮಿ ಒಳಿತಾಳೆ, ಸಿರಿ ಸಂಪತ್ತುಗಳು ಒಲಿದು ಬರುತ್ತವೆ. ಅಂಕುಶ ಅಂದರೆ ಮದಗಜವನ್ನು ನಿಯಂತ್ರಿಸುವುದಕ್ಕೆ ಬಳಸ್ತಕ್ಕಂಥ ಸಾಧನ. ಇದನ್ನು ಭಗವಂತನ ಪಾದರೇಖೆಗಳಲ್ಲಿ ಒಂದಾಗಿ ಧ್ಯಾನ ಮಾಡಿದರೆ ಮದಗಜದ ಹಾಗೆ ಚಂಚಲವಾಗಿರ್ತಕ್ಕಂಥ ನಮ್ಮ ಮನಸ್ಸನ್ನು ಭಗವಂತ ತನ್ನ ಅಂಕುಶದಿಂದ ತಿವಿದು ನಿಯಂತ್ರಣಕ್ಕೆ ತರ್ತಾನೆ. ನೋಡಿದ್ರೆ ಪಾದದಲ್ಲಿ ಇರ್ತಕ್ಕಂಥ ಧ್ಯಾನ. ಅದಕ್ಕೆ ಪಾದದರ್ಶನ ಮೊದಲು ಮಾಡಬೇಕು ಪರಮಾತ್ಮನನ್ನು. ಯಾವ ಆಲಯಕ್ಕೆ ಹೋದರೂ ಕೂಡ, ಯಾವ ಪರಮಾತ್ಮನ ವಿಗ್ರಹ ನೋಡಿದ್ರು, ಯಾವ ಚಿತ್ರ ನೋಡಿದ್ರು, ನಾವು ಮೊದಲು ಸದ್ಗುರುವನ್ನು ನೋಡಿದ್ರು ಮೊದಲು ಪಾದಗಳನ್ನು ದರ್ಶನ ಮಾಡಬೇಕು. ಆಮೇಲೆ ಮೆಲ್ಲಗೆ ಮೇಲೆ ಹೋಗಿ ಅವರ ಕಣ್ಣುಗಳಲ್ಲಿ ನೋಡಬೇಕು. ನಾವು ನೇರ ಕಣ್ಣಲ್ಲೇ ನೋಡ್ತೀವಿ, ಪಾದಗಳೇ ನೋಡಲ್ಲ. ಕಾಣೋದೇ ಇಲ್ಲವೋ ಏನು ಕಥೆ ಗೊತ್ತಿಲ್ಲ. ಪಾದಗಳಲ್ಲಿ ಧ್ವಜವನ್ನು ಸ್ಮರಣೆ ಮಾಡಿದರೆ ನಮಗೆ ಜೀವನದಲ್ಲಿ ಯಶಸ್ಸು ಸಿಗುತ್ತೆ. ನಮ್ಮನ್ನು ಉನ್ನತ ಮಟ್ಟಕ್ಕೆ ಕರೆದುಕೊಂಡು ಹೋಗ್ತಾನೆ. ಭಗವಂತನ ಪಾದ ಅಂತಹ ಪರಮ ಪವಿತ್ರವಾದ ಪಾದ. ಅದು ಎಂತಹ ಪಾದ ಅನ್ನೋದನ್ನು ನಮ್ಮ ಮಾತೆ ಜಯಲಕ್ಷ್ಮಿಯವರು ಪಾದ ನಾ ನಂಬಿದೆ ಕೃಷ್ಣನ ಪಾದ ಅನ್ನುವ ಕೀರ್ತನೆಯಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಹಾಗೆ ಪುರಂದರದಾಸರು, ವಿಜಯ ವಿಠಲದಾಸರು ಇವರೆಲ್ಲರೂ ಕೂಡ ಪಾದದ ಮಹಿಮೆಯನ್ನು, ಪರಮಾತ್ಮನ ಪಾದದ ಮಹಿಮೆಯನ್ನು ಹಾಡಿ ಹೊಗಳಿದ್ದಾರೆ. ಆ ಕೀರ್ತನೆಗಳು ನಾವು ಎಷ್ಟು ಹಾಡಿಕೊಂಡ್ರೂ ಸಾಲದು, ಎಷ್ಟು ಸ್ಮರಣೆ ಮಾಡಿದ್ರೂ ಸಾಲದು, ಎಷ್ಟು ಸತಿ ಕೇಳಿದ್ರೂ ಸಾಲು. ಅಂಥ ಪಾದವನ್ನು ನನ್ನ ಪಾಪಗಳನ್ನು ನಾಶ ಮಾಡುತ್ತೆ. ಅಂಥ ಪಾದಗಳ ಸ್ಮರಣೆ ಮಾಡಬೇಕು. ಪಾದ ಒಂದೇ ಸಾಕು. ಅದಕ್ಕೆ ಕೆಲವರು ಪಾದುಕೆಗಳನ್ನೇ ಪೂಜೆ ಮಾಡ್ತಕ್ಕಂಥದ್ದು, ಪಾದಗಳನ್ನೇ ನೋಡುವಂಥದ್ದು ಉದ್ದೇಶ. ಆ ಪಾದಗಳು ಬ್ರಹ್ಮನು ತೊಳೆದಿರ್ತಕ್ಕಂಥ ಪಾದ. ಪಾತಿವ್ರತ್ಯ ಭಂಗಕ್ಕೆ ಒಳಗಾಗಿ ಕಲ್ಲಾಗಿರ್ತಕ್ಕಂಥ ಅಹಲ್ಯಾದೇವಿಯ ಪಾಪವನ್ನು ವಿಮೋಚನೆ ಮಾಡಿರ್ತಕ್ಕಂಥ ಶ್ರೀರಾಮನ ಪಾದ. ಆದ್ದರಿಂದಲೇ ಬೆಳಗ್ಗೆ ಎದ್ದು ಕೂಡಲೇ ಅಹಲ್ಯಾದೇವಿಯನ್ನು ಸ್ಮರಣೆ ಮಾಡಿದರೆ ನಮ್ಮ ಪಾಪಗಳೆಲ್ಲ ನಾಶ ಆಗುತ್ತವೆ. ಕೃಷ್ಣಾವತಾರದಲ್ಲಿ ಶಕಟಾಸುರನನ್ನು ಕಾಲಿನಿಂದ ಒದ್ದು ಸಂಹಾರ ಮಾಡಿದ ಪಾದ, ಸಾಮಾನ್ಯವಾದ ಪಾದನ. ದುರ್ಯೋಧನನ್ನು ಉರುಳಿಸಿದ ಪಾದ, ಮೃದು ಮಧುರವಾಗಿದೆ ಆ ಪರಮಾತ್ಮನ ಪಾದ. ಹೀಗೆ ಭಗವಂತನ ಸುಂದರವಾದ ರೂಪವನ್ನು, ಪಾದಗಳನ್ನು, 14 ಲೋಕಗಳನ್ನು ಧರಿಸಿರ್ತಕ್ಕಂಥ ಉದರ, ಅವನ ವಕ್ಷಸ್ಥಳ, ಮಂದಹಾಸ, ಅನುರಾಗ, ಪೂರ್ಣವಾದ ನೋಟ, ಬ್ರಹ್ಮಜ್ಞಾನವನ್ನು ಅನುಗ್ರಹಿಸುವ ಭ್ರೂಮಧ್ಯ, ಇವೆಲ್ಲವುಗಳಿಂದ ಚಿಂತನೆ ಮಾಡಬೇಕು. ಸ್ವಾಮಿನ ಜ್ಞಾಪಕ ಇಟ್ಕೋಬೇಕು ಅಂತ ಕಪಿಲ ಹೇಳ್ತಾ ಇದ್ದಾನೆ ತಾಯಿಗೆ. ಹಾಗೆಯೇ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಗಳೆಂಬ ಅಷ್ಟಾಂಗ ಯೋಗದ ಲಕ್ಷಣಗಳನ್ನು ಕೂಡ ಬೋಧನೆ ಮಾಡ್ತಾ ಇದ್ದಾನೆ ಕಪಿಲ ಯೋಗಿ, ಕಪಿಲ ಸ್ವಾಮಿ. ಭೇದ ದೃಷ್ಟ್ಯಾಭಿಮಾನೇನ ನಿಸ್ಸಂಗೇನಾಪಿ ಕರ್ಮಣ ಕರ್ತೃತ್ವಾತ್ ಸಗುಣಂ ಬ್ರಹ್ಮಪುರುಷಂ ಪುರುಷಾರ್ಷಭಂ. ಪಂಚಭೇದಗಳ ಜ್ಞಾನ, ಪರಮಾತ್ಮನಲ್ಲಿ ಭಕ್ತಿ,
ಫಲಾಪೇಕ್ಷೆ ಇಲ್ಲದ ಕರ್ಮ, ಇವೆಲ್ಲವೂ ಮೋಕ್ಷ ಸಾಧನೆಗಳು ಅಂತ ಕಪಿಲ ತಾಯಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಈ ರೀತಿ ದೇವಹೂತಿ ತನಗೆ ಬ್ರಹ್ಮಜ್ಞಾನ ವಿಷಯದಲ್ಲಿದ್ದ ಸಂಶಯಗಳನ್ನೆಲ್ಲ ಕಪಿಲನಿಂದ ಕೇಳಿ ದೂರ ಮಾಡಿಕೊಳ್ತಾ ಇದ್ದಾಳೆ. ಆ ಬೋಧನೆಯನ್ನೇ ಕಪಿಲ ಗೀತೆ ಅಂತಲೂ ಸಾಂಖ್ಯಶಾಸ್ತ್ರ ಗೀತ ಅಂತಲೂ ಕರೀತಾರೆ. ಯೋಗಾಭ್ಯಾಸ ಮಾಡ್ತಕ್ಕಂಥವರಿಗೆ ಈ ಕಪಿಲ ಗೀತ ಬಹಳ ಬಹಳ ಮುಖ್ಯವಾದಂಥದ್ದು. ವಿಶ್ರಸ್ತಮೋಘ ಪಟಲ ತಮಭಿಪ್ರಣಮ್ಯ ತುಷ್ಟಾವ ತತ್ವ ವಿಷಯಾಖಿಲ ಸಿದ್ಧ ಭೂಮಿಂ. ಶ್ರೀ ಕಪಿಲನ ಉಪದೇಶಗಳನ್ನು ಕೇಳಿ ಕರ್ದಮನ ಪತ್ನಿ ಕಪಿಲನ ತಾಯಿ ದೇವಹೂತಿ ತನ್ನ ಅಜ್ಞಾನ ಸಂದೇಹಗಳನ್ನೆಲ್ಲ ದೂರ ಮಾಡಿಕೊಳ್ತಾಳೆ. ಕಡೆಗೆ ಮೋಹವನ್ನು ತೊರೆದು ಸಂಪೂರ್ಣವಾಗಿ ಭಗವಂತನ ಸ್ಮರಣೆಯಲ್ಲಿ ಲೀನವಾಗಿ ಮೋಕ್ಷವನ್ನು ಪಡೀತಾ ಇದ್ದಾಳೆ. ಯೋಗದಿಂದ ದೇಹತ್ಯಾಗ ಮಾಡಿದವಳ ಶರೀರವೇ ಕಪಿಲಾ ನದಿಯಾಯಿತು ಅಂತ ಹೇಳ್ತಾರೆ. ನಂತರ ಸಮುದ್ರರಾಜ ಕಪಿಲನಿಗೆ ತನ್ನಲ್ಲೇ ವಾಸಸ್ಥಾನವನ್ನು ಕೊಡ್ತಾನೆ. ಲೋಕ ಕಲ್ಯಾಣಕ್ಕಾಗಿ ಅಲ್ಲಿ ಅವನು ತನ್ನನ್ನು ತಾನು ಧ್ಯಾನಿಸ್ತಾ ಇದ್ದಾನೆ ಅನ್ನುವಲ್ಲಿಗೆ ಭಗವಂತನ 3ನೇ ಸ್ಕಂದ ಸಮಾಪ್ತವಾಗ್ತಾ ಇದೆ. ನಾರಾಯಣ 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 ಹರೇ ಕೃಷ್ಣ ವಿಷ್ಣು ವಿಷ್ಣು ವಿಷ್ಣು. ಭಾಗವತದ 4ನೇ ಸ್ಕಂದದಲ್ಲಿ ಶುಕ ಮಹರ್ಷಿಗಳು ಸ್ವಯಂಭುವ ಮನು ಮತ್ತು ಶತರೂಪಾದೇವಿಯ ಮಕ್ಕಳ ವೃತ್ತಾಂತವನ್ನು ಹೇಳ್ತಾರೆ. ಈ ಆದಿ ದಂಪತಿಗಳಿಗೆ ಪ್ರಿಯವ್ರತ, ಉತ್ತಾನಪಾದವನ್ನುವ ಗಂಡು ಮಕ್ಕಳು, ದೇವಹೂತಿ, ಆಕೂತಿ ಮತ್ತು ಪ್ರಸೂತಿ ಅನ್ನುವ 3 ಜನ ಹೆಣ್ಣು ಮಕ್ಕಳು ಇರ್ತಾರೆ. ಅವರಲ್ಲಿ ದೇವಹೂತಿಯನ್ನು ಕರ್ದಮ ಋಷಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಸಾಕ್ಷಾತ್ ಪರಮಾತ್ಮನೇ ಕಪಿಲ ಅನ್ನುವ ಹೆಸರಿನಲ್ಲಿ ಅವಳ ಮಗನಾಗಿ ಅವತರಿಸಿ ತಾಯಿಗೆ ತತ್ವೋಪದೇಶವನ್ನು ಮಾಡಿ ಮುಕ್ತಿಯನ್ನು ಅನುಗ್ರಹಿಸುವ ಕಥೆಯನ್ನು ನಾವು ಈಗಾಗಲೇ ಹೇಳ್ಕೊಂಡಿದ್ದೀವಿ ತಾನೆ. ಈ ಕರ್ದಮನ ಮಗಳಲ್ಲಿ ಒಬ್ಬಳಾದ ಅನಸೂಯೆಯನ್ನು ಅತ್ರಿ ಮಹರ್ಷಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಅಲ್ಲಿ ಮದುವೆ ಮಾಡ್ತಾ ಇದ್ದಾರೆ. ಬ್ರಹ್ಮ ತನ್ನ ಸೃಷ್ಟಿಕ್ರಿಯೆಗೆ ಸಹಾಯ ಮಾಡಬೇಕು ಅಂತ ಅನಸೂಯ ಅತ್ರಿಯರಿಗೆ ಆಜ್ಞೆ ಮಾಡ್ತಾನೆ. ಅದಕ್ಕಾಗಿ ಅತ್ರಿಮುನಿ ದೊಡ್ಡ ತಪಸ್ಸು ಮಾಡ್ತಾನೆ. ಅವನ ಘೋರ ತಪಸ್ಸಿಗೆ ಅವನ ಶರೀರದೊಳಗಿದ್ದ ಯೋಗಾಗ್ನಿ ಅವನ ತಲೆಯಿಂದ ಹೊರಬರ್ತದೆ. 3 ಲೋಕಗಳಿಗೂ ಭಸ್ಮವಾಗೋದಕ್ಕೆ ಪ್ರಾರಂಭವಾಗ್ತದೆ. ಅತ್ರಿ ಮಹರ್ಷಿ ಪರಮಾತ್ಮನ ತತ್ವವನ್ನು ತ್ರಿಮೂರ್ತಿ ಭಾವನೆಯಿಂದ ಧ್ಯಾನ ಮಾಡಿದ್ರಿಂದ ತ್ರಿಮೂರ್ತಿಗಳು ಪ್ರತ್ಯಕ್ಷವಾಗ್ತಾರೆ. ಆ ದಂಪತಿಗಳ ಕೋರಿಕೆಯಂತೆ ಶ್ರೀಹರಿ ತ್ರಿಮೂರ್ತಿಗಳ ಅಂಶದಿಂದ ದತ್ತಾತ್ರೇಯನಾಗಿ ಅವತರಿಸ್ತಾನೆ. ಬ್ರಹ್ಮನಿಗೆ ಭೂಮಿಯಲ್ಲಿ ಸ್ವರೂಪ ಇಲ್ಲದೆ ಇರುವುದರಿಂದ ಅವನು ಚಂದ್ರನಲ್ಲಿ ಆವೇಶಗೊಂಡು ಅವತರಿಸ್ತಾ ಇದ್ದಾನೆ. ರುದ್ರನ ಅಂಶದಿಂದ ದೂರ್ವಾಸರು ಜನಿಸ್ತಾ ಇದ್ದಾರೆ. ಆಕೂತಿಂ ರುಚಯೇ ಪ್ರಾದಾದಪಿ ಭ್ರಾತೃಮತೀಂ ನೃಪಃ. ಇನ್ನು ಮನುವಿನ 2ನೇ ಮಗಳು ಆಕೂತಿ. ಅವಳನ್ನು ರುಚಿ ಅನ್ನುವ ಮಹರ್ಷಿಗೆ ಕೊಟ್ಟು ಪುತ್ರಿಕಾ ಧರ್ಮ ಪ್ರಕಾರವಾಗಿ ಮದುವೆ ಮಾಡ್ತಾನೆ. ಪುತ್ರಿಕಾ ಧರ್ಮ ಅಂದರೆ ಮದುವೆ ಆಗುವ ಹೆಣ್ಣಿನ ತಂದೆಗೆ ಗಂಡು ಮಕ್ಕಳು ಇಲ್ಲದೆ ಹೋದರೆ ಹೆಣ್ಣಿನ ತಂದೆ ಮದುವೆ ಸಂದರ್ಭದಲ್ಲಿ ತನ್ನ ಮಗಳಿಗೆ ಹುಟ್ಟುವ ಮಗನನ್ನು ತನಗೆ ಕೊಡಬೇಕು ಅಂತ ಅಳಿಯನಿಂದ ವಾಗ್ದಾನ ಪಡೆದು ಕನ್ಯಾದಾನ ಮಾಡ್ತಕ್ಕಂಥದ್ದು. ಮುಂದೆ ಅವರಿಗೆ ಗಂಡು ಮಗು ಹುಟ್ಟಿದರೆ ಸಂದರ್ಭದಲ್ಲಿ ಮೊಮ್ಮಗನೇ ಆದರೂ ಅವನನ್ನು ಮಗ ಅಂತಲೇ ಸ್ವೀಕರಿಸುವುದು ಒಂದು ಪದ್ಧತಿ ಇದೆ. ಮನುವಿಗೆ ಉತ್ತಾನಪಾದ ಮತ್ತು ಪ್ರಿಯವ್ರತ ಅನ್ನುವ ಗಂಡು ಮಕ್ಕಳು ಇರ್ತಾರೆ. ಅವರು ಆಕೂತಿಯ ಗರ್ಭದಲ್ಲಿ ಸಾಕ್ಷಾತ್ ಭಗವಂತನೇ ಅವತರಿಸ್ತಾನೆ ಅನ್ನುವುದು ಗೊತ್ತಿದ್ದರಿಂದ ಇಲ್ಲಿ ಮನು ಪುತ್ರಿಕಾ ಧರ್ಮ ಪ್ರಕಾರವಾಗಿ ಮದುವೆ ಮಾಡಿಕೊಳ್ತಾರೆ. ಮುಂದೆ ಆಕೂತಿಗೆ ಪರಮಾತ್ಮನು ಯಜ್ಞ ಅನ್ನುವ ಮಗನಾಗಿ ಹುಟ್ಟುತ್ತಾನೆ. ಸಾಕ್ಷಾತ್ ಲಕ್ಷ್ಮೀದೇವಿ ದಕ್ಷಿಣ ಅನ್ನುವ ಮಗಳಾಗಿ ಹುಟ್ಟುತ್ತಾಳೆ. ಇನ್ನು ಸ್ವಯಂಭುವನ ಮನುವಿನ
ಮೂರನೇ ಮಗಳು ಪ್ರಸೂತಿಯನ್ನು ಬ್ರಹ್ಮಪುತ್ರನಾದ ದಕ್ಷ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಆ ದಂಪತಿಗಳಿಗೆ 16 ಜನ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ಅವರಲ್ಲಿ 13 ಮಂದಿಯನ್ನು ಧರ್ಮ ಪ್ರಜಾಪತಿ ಮದುವೆ ಮಾಡಿಕೊಳ್ತಾನೆ. ಪಿತೃದೇವತೆಗಳು ಒಬ್ಬಳನ್ನು ಮದುವೆ ಮಾಡಿಕೊಳ್ತಾರೆ. ಸ್ವಾಹ ಅನ್ನುವ ಇನ್ನೊಬ್ಬ ಮಗಳನ್ನು ಅಗ್ನಿದೇವ ಮಾಡಿಕೊಳ್ತಾನೆ. ಸತೀದೇವಿಯನ್ನು ಶಿವ ಮದುವೆ ಮಾಡಿಕೊಳ್ತಾನೆ. ಧರ್ಮ ಪ್ರಜಾಪತಿ ಮದುವೆ ಮಾಡಿಕೊಂಡ ಪತ್ನಿಯರಲ್ಲಿ ಸಕಲ ಗುಣನಿಧಿಯಾದ ಮೂರ್ತಿ ಅನ್ನುವಳ ಗರ್ಭದಲ್ಲಿ ನರನಾರಾಯಣರು ಅವತರಿಸ್ತಾರೆ. ಇಬ್ಬರೂ ಬದರಿಕಾಶ್ರಮದಲ್ಲಿ ತಪಸ್ಸು ಮಾಡ್ತಾ ಇರ್ತಾರೆ. ಇಂದ್ರನಿಗೆ ಇವರ ತಪಸ್ಸನ್ನು ನೋಡಿ ಭಯ ಆಗುತ್ತೆ. ಇಲ್ಲಿ ತನ್ನ ಪದವಿಗೆ ಎಲ್ಲಿಯೂ ಧಕ್ಕೆ ಬರುತ್ತೋ ಅಂತ ಭಯಪಡ್ತಾ ಇರ್ತಾನೆ. ಇಂದ್ರ ಮಾಡೋದು ಅದೇ ತಾನೆ, ಭಯ ತಾನೆ. ಯಾರು ತಪಸ್ಸು ಮಾಡ್ತು ಅಂದರೆ ಭಯ ಪಟ್ಕೊಳ್ತಾನೆ. ಹೇಗಾದರೂ ಮಾಡಿ ಅವರ ತಪಸ್ಸನ್ನು ಭಂಗ ಮಾಡಬೇಕು ಅಂತ ಅಪ್ಸರೆಯರನ್ನು ಕಳಿಸ್ತಾನೆ. ನರನಾರಾಯಣರಿಗೆ ಇಂದ್ರನ ಸಂಚು ಅರ್ಥವಾಗಿಬಿಡುತ್ತೆ. ಈ ಅಪ್ಸರೆಯರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ನಾರಾಯಣ ಋಷಿ ಒಂದು ಸಾರಿ ತನ್ನ ತೊಡೆಯನ್ನೇ ತಟ್ತಾನೆ. ಆಗ ಅವನ ತೊಡೆಯಿಂದ ಒಂದು ದಿವ್ಯಕಾಂತಿ ಹೊರಗೆ ಬರುತ್ತೆ. ಆ ದಿವ್ಯಕಾಂತಿಯಿಂದ ಒಬ್ಬಳು ಕನ್ಯೆ ಹುಟ್ಟುತ್ತಾಳೆ. ತೊಡೆಯಿಂದ ಹುಟ್ಟಿದ್ದರಿಂದ ಅವಳಿಗೆ ಊರ್ವಶಿ ಅನ್ನೋ ಹೆಸರು ಬರುತ್ತೆ. ನರನಾರಾಯಣರು ಈ ಊರ್ವಶಿಯನ್ನು ನಿಮ್ಮ ಇಂದ್ರನಿಗೆ ಕಾಣಿಕೆಯಾಗಿ ಕೊಡಿ ಅಂತ ಅಪ್ಸರೆಯರಿಗೆ ಕೊಟ್ಟು ಕಳಿಸ್ತಾನೆ. ಬಂಧದಾರಿಗಸು ಸುಂಕ ಇಲ್ಲ ಅಂತಾರಲ್ಲ, ಸುಗಮ ಇಲ್ಲ ಅಂತ ಅಂದ್ಕೊಂಡು ಅಪ್ಸರೆಯರು ಸ್ವರ್ಗಕ್ಕೆ ವಾಪಸ್ ಹೋಗ್ತಾರೆ. ಹೀಗೆ ನರನಾರಾಯಣರು ಕಾಮಕ್ರೋಧಗಳನ್ನು ಜಯಿಸಿ ಲೋಕ ಕಲ್ಯಾಣಕ್ಕಾಗಿ ಅನೇಕ ಕಾರ್ಯಗಳನ್ನು ಮಾಡಿ ಕೀರ್ತಿವಂತರಾಗ್ತಾರೆ. ನಂತರ ಅವರಿಬ್ಬರು ತಪಸ್ಸಿಗೋಸ್ಕರ ಗಂಧಮಾದನ ಪರ್ವತಕ್ಕೆ ಹೊರಟೋಗ್ತಾರೆ. ಮುಂದೆ ಭೂಭಾರ ಇಳಿಸುವುದಕ್ಕೋಸ್ಕರ ಈ ನರನಾರಾಯಣರೇ ಯದುಕುಲ ಕುರುಕುಲ ಶ್ರೇಷ್ಠರಾದ ಕೃಷ್ಣಾರ್ಜುನರಾಗಿ ಅವತರಿಸಿದರು ಅಂತ ಭಾಗವತ ಹೇಳ್ತದೆ. ದಕ್ಷಿಣ ಇನ್ನೊಬ್ಬ ಮಗಳಾದ ಸತೀದೇವಿಗೆ ಮಕ್ಕಳು ಆಗುವಷ್ಟರಲ್ಲೇ ಅವಳು ದೇಹತ್ಯಾಗ ಮಾಡಿಬಿಡ್ತಾಳೆ. ಈ ದಕ್ಷಯಜ್ಞದ ಕತೆ ನಮಗೆಲ್ಲ ಗೊತ್ತಿದೆ. ಒಂದು ಸಲ ಪ್ರಜಾಪತಿಗಳೆಲ್ಲ ಸೇರಿ ಒಂದು ಸತ್ರಯಾಗ ಮಾಡ್ತಾ ಇರ್ತಾರೆ. ಅಲ್ಲಿಗೆ ದಕ್ಷ ಪ್ರಜಾಪತಿ ಬರ್ತಾನೆ. ದೇವತೆಗಳು ಎಲ್ಲರೂ ಕೂಡ ಸೇರ್ತಾರೆ. ಅವರಲ್ಲಿ ಬ್ರಹ್ಮ ಶಿವ ಇವರಿಬ್ಬರೂ ಬಿಟ್ಟು ಬೇರೆ ಎಲ್ಲರೂ ಎದ್ದು ನಿಂತು ದಕ್ಷನಿಗೆ ಗೌರವ ಕೊಡ್ತಾರೆ. ದಕ್ಷ ಬ್ರಹ್ಮನಿಗೆ ನಮಸ್ಕಾರ ಮಾಡಿ ಕೂರ್ತಾರೆ. ಆದರೆ ತನ್ನ ಅಳಿಯನಾದ ಶಿವ ಮಾತ್ರ ತನಗೆ ಎದ್ದು ನಿಂತು ಗೌರವ ಕೊಡಲಿಲ್ವಲ್ಲ ಅಂತ ಕೋಪ ಬರುತ್ತೆ. ಈ ವಿಷಯದಿಂದ ಮಾವ ಅಳಿಯನಿಗೆ ವೈಮಾನಿಷ್ಯ ಅಂದರೆ ವಿರೋಧವನ್ನು ಪ್ರಾರಂಭ ಆಗುತ್ತೆ. ಇಬ್ಬರು ಕೂಡ ಒಬ್ರಿಗೊಬ್ಬರು ಪ್ರತಿಶಾಪಗಳನ್ನು ಕೊಡ್ತಾರೆ. ಒಬ್ರಿಗೊಬ್ಬರು ಶಾಪಗಳನ್ನು ಕೊಟ್ಕೋತಾರೆ. ದಕ್ಷ ಶಿವನಿಗೆ ನಿನಗೆ ಯಾವ ಯಜ್ಞಗಳಲ್ಲೂ ಆಹುತಿ ಸಿಗದೇ ಇರಲಿ ಅಂತ ಶಾಪ ಕೊಡ್ತಾನೆ. ಈ ಮಾತನ್ನು ಕೇಳಿ ಶಿವಗಣದವರಿಗೆ ಕೋಪ ಬರುತ್ತೆ. ಆಗ ಅವರು ದಕ್ಷನಿಗೆ ನಿನ್ನ ತಲೆ ನಾಶವಾಗಲಿ, ನಿನಗೆ ಮೇಕೆ ಮುಖ ಬರಲಿ ಅಂತ ಪ್ರತಿಶಾಪ ಕೊಡ್ತಾರೆ. ಇಬ್ಬರ ಜಗಳ ಆವತ್ತಿಗೆ ಮುಗಿಲಿಲ್ಲ. ದಿನ ಕಳೆದಂತೆ ಬೆಳೀತಲೇ ಇತ್ತು. ಹೀಗೆ ಹೋಗ್ತಾನಿತ್ತು. ಇದನ್ನೆಲ್ಲ ನೋಡಿ ಸತೀದೇವಿಗೆ ಬಹಳ ಬೇಸರ ಆಗುತ್ತೆ. ಒಂದು ದಿನ ಅವಳು ಶಿವನನ್ನೇ ನೇರವಾಗಿ ಕೇಳ್ತಾಳೆ, ಸ್ವಾಮಿ, ಆವತ್ತು ನೀನು ನಮ್ಮ ತಂದೆ ತಾಯಿಯವರಿಗೆ ನಮಸ್ಕಾರ ಮಾಡದೆ ಇರೋದಕ್ಕೆ ಕಾರಣ ನೀನು. ಆ ಒಂದು ಸಣ್ಣ ವಿಷಯ ಇವತ್ತು ಅಗ್ನಿಜ್ವಾಲೆಯ ರೀತಿ ಹತ್ತಿ ಉರಿತಾ ಇದೆಯಲ್ಲ. ಅಧಿಕಾರದಲ್ಲಿ ನೀವು ದೊಡ್ಡವರೇ ಇರ್ಬೋದು, ಆದರೆ ಸ್ಥಾನದಲ್ಲಿ ಅವರು ಹೆಣ್ಣು ಕೊಟ್ಟ ಮಾವ ತಾನೆ. ಆದ್ದರಿಂದ ನೀವು ಅವರಿಗೆ ನಮಸ್ಕಾರ ಮಾಡಬೇಕಾಗಿತ್ತು ಅಂತಾಳೆ. ಆಗ ಶಿವ ಹೇಳ್ತಾನೆ, ಹೌದು ದೇವಿ, ನಾನು ನಿನ್ನ ತಂದೆಗೆ ಖಂಡಿತ ನಮಸ್ಕಾರ ಮಾಡಬಹುದಿತ್ತು. ಆದರೆ ಆ ಸಂದರ್ಭದಲ್ಲಿ ಬ್ರಹ್ಮ ಯಾರನ್ನು ಕುರಿತು ತಪಸ್ಸು ಮಾಡ್ತಾ ಇದ್ನೋ ಅದೇ ಪರಮಾತ್ಮನನ್ನು ಕುರಿತು ನಾನೂ ತಪಸ್ಸು ಮಾಡ್ತಾ ಇದ್ದೆ. ಹೀಗೆ ಸರ್ವೋತ್ತಮನಾದ ಆ ಶ್ರೀಹರಿಯ ಧ್ಯಾನದಲ್ಲಿ ಇದ್ದುದರಿಂದ
ಅವನಿಗಿಂತ ಸಣ್ಣವರಿಗೆ ಮನಸ್ಸಿನಲ್ಲೇ ನಮಸ್ಕಾರ ಮಾಡುವುದು ಸೂಕ್ತ ಅನ್ನಿಸ್ತು. ಅದಕ್ಕೆ ಎದ್ದು ನಿಂತು ನಮಸ್ಕಾರ ನಾ ಮಾಡಲಿಲ್ಲ ಅಷ್ಟೇ ಅಂತ ಹೇಳ್ತಾನೆ. ಇಲ್ಲಿ ಶ್ರೀಹರಿ ಎಲ್ಲರಿಗಿಂತ ಉತ್ತಮ ಸ್ಥಾನದಲ್ಲಿರುವನು ಅನ್ನೋದನ್ನು ಶಿವ ವ್ಯಕ್ತಪಡಿಸ್ತಾ ಇದ್ದಾನೆ. ಜ್ಞಾಪಕ ಇಟ್ಕೊಳ್ಳಿ.